ಬಾಳೆ ಗಿಡದ ಬಗ್ಗೆ ಬಂದಾಗ, ಬಾಳೆ ಗಿಡದರೆ ನಾವು ಭಾಳ ಸಲ ಏನಾಗ್ತದ, ಭಾಳ ಮಂದಿ ಲುಕ್ಸನ್ದಾಗ ಬಿದ್ದಿರ್ತಾರ. ಹೆಂಗಾಗ್ತದ್ರ, ಬಾಳಿ ರೇಟ್ ಬರ್ತದ, ಇದು ಬಾಳಿ ಗಿಡ ರೇಟ್ ಬಂದಿರ್ತದ, ರೇಟ್ ಬರಲ್ಲ. ಅಥವಾ ಚಲೋ ಇಳುವರಿ ಬಂದಿರ್ತದ, ಗಾಳಿ ಬೀಸ್ತಾವ, ಗಾಳಿ ಬೀಳ್ತಾವ. ಆಮೇಲೆ ಈಗ ಬೆಳಗಾವ್ ಅದೆಲ್ಲ ನೋಡುವುದು, ಎಲ್ಲಾ ಕಡೆಗೆ ಆಲ್ಮೋಸ್ಟ್ ಎಲ್ಲಾ ಕರ್ನಾಟಕ ತುಂಬಾ ಅಥವಾ ಇಂಡಿಯಾ ತುಂಬಾನು ಎಲ್ಲಿ ಬೇಕಾದಲ್ಲಿ ಮಳೆ ಆಗಿಸಿಂದ ಮಾವಿನಕಾಯಿ ಬಾಳಿ ಗಿಡ ಹಾಳಾಗತ್ತದ. ಸೊ ಇಂಥ ಪರಿಸ್ಥಿತಿ ಒಳಗೆ ನಾವು ಏನ್ ಮಾಡ್ಬೋದು ಅಂತೇಳಿ, ಅದಕ್ಕೆ ಒಂದೇ ಹಣ್ಣಂತೂ ನಾವು ಇಲ್ಲಿ ನೋಡ್ರಿ ಫೋಟೋದಾಗ ನೋಡ್ದಂಗ, ನೀವು ಬಾಳೆ ಹಣ್ಣಿನ ಪೌಡರ್ ಮಾಡಿ ಮಾರ್ಲತ್ತಾರ, ಹಿಟ್ಟಪ್ಲೆ ಹೆಂಗ್ ಗೋಧಿ ಹಿಟ್ಟದು ಮಾರ್ತಾರ ಹಂಗ ಬಾಳೆ ಹಿಟ್ಟನು ಏನದಂದ್ರೆ ಮಾರ್ಲಗತ್ತಾರ. ಆಮೇಲೆ ಡ್ರೈ ಫಾರ್ಮ್ನಾಗ ಚಾಕ್ಲೇಟ್ ಟೈಪ್ನು ಮಾರ್ತಾರ. ಈಗ ಏನದ ಸೋಲಾ ಡ್ರೈಯರ್ ಕರೆಕ್ಟ್ ಸಣ್ಣ ಸಣ್ಣ ಚಾಕ್ಲೇಟ್ ಟೈಪ್ ಕಟ್ ಮಾಡಿ ಮಾರಿದ್ರಪ್ಪ, ಇಟ್ಕೊಂಡು ಡ್ರೈ ಮಾಡಿ ಇಟ್ಕೊಂಡ್ರೆ ಯಾವಾಗ್ನೂ ಮಾರ್ಬೋದು. ಸೊ ಅವಾಗ ಏನಾಗ್ತದೆ, ನಮಗೆ ಬಾಳೆಹಣ್ಣು ಇವತ್ತು ರೇಟ್ ಇಲ್ಲ, ಅದು ಹಣ್ಣಾಗಿದಂತ ಪ್ರತಿಗಳು ಮನ್ಯಾಗ ಒಂದು 7,500, ಇವತ್ತು ಮುಂಜಾನೆ ಗೊತ್ತೈತೆ ನಂಗೆ 7,500ದಾಗ ಸೋಲಾರ್ ಡ್ರೈಯರ್ ಬರ್ತದೆ 3 kg. ಸೊ ಅದೇ ರೀತಿ 15-20 ಸಾವಿರ ಕೊಟ್ಟರು ಸ್ವಲ್ಪ ದೊಡ್ಡ ಪ್ರಮಾಣದಾಗ ಬರ್ತದೆ. ಸಣ್ಣ ಪ್ರಮಾಣದಾಗ ಒಂದು 7,500-8,000 ರೂಪಾಯಿ ಖರ್ಚು ಮಾಡಿ ಒಂದು ಸೋಲಾರ್ ಡ್ರೈಯರ್ ಇಟ್ಕೊಂಡ್ರಿ ಅಂದ್ರೆ ಅದ್ರೊಳಗೆ ಏನಾಗ್ತದೆ, ಸಣ್ಣ ಪ್ರಮಾಣದಾಗ ನೀವು ಪ್ರಾಕ್ಟೀಸ್ ಮಾಡ್ಕೋತ ಹೋಗಿ ಉಪಯೋಗ ಆಯ್ತಪ್ಪ ಅಂದ್ರೆ ನೀವು ಉಪಯೋಗ ಮಾರದ ಪ್ರಯತ್ನ ಮಾಡ್ಬೋದು. ಇದ್ರಲ್ಲಿಂದ ಎಂತ ಯಾವಾಗ್ನೂ ಮಾರ್ಬೋದು, ಆಮೇಲೆ ಎಲ್ಲಿನೂ ಮಾರ್ಬೋದು. ರೇಟ್ ಇದ್ದಾಗ ಈಗ ನೋಡ್ರಿ, ಶ್ರಾವಣದಾಗ ರೇಟ್ ಇರ್ತದ, ಆಮೇಲೆ ಬೇರೆ ಬೇರೆ ಟೈಮಿಗೆ ರೇಟ್ ಇರ್ತದ, ಅಂತ ಟೈಮಿಗೆ ಇದು ಬಳಸ್ಕೋಬಹುದು. ಸೊ ಇದು ಸೋಲಾರ್, ಇದು ಬಾಳೆ ಹಣ್ಣಿಂದು. ಬಟ್ ಬಾಳೆ ಹಣ್ಣೇ ಬರಲಾಗ್ಯದ ಈ ವರ್ಷ, ಹಣ್ಣೇ ಆಗಿಲ್ಲ ಅಂದ್ರೆ ನಾವ್ ಏನೇನು ಮಾಡ್ಬೋದು ಅಂತ. ಬೆಸ್ಟ್ ಉತ್ಪನ್ನ ಸ್ಟೆಮ್ ರೀ. ಈ ಸ್ಟೆಮ್ ಒಳಗೆ ಏನದಪ್ಪ ಅಂತಂದ್ರ, ಈ 2 ಲೇಯರ್ ಅಂದ್ರ, ನೀವು ಹೆಂಗಿರ್ತದ ಸ್ಟೆಮ್ ಕಾಂಡ ಅಂದ್ರೆ ಮ್ಯಾಗ ಲೇಯರ್ ಇರ್ತದ. ನೀವು ಎಲ್ಲರಿಗೂ ಗೊತ್ತಿದ್ದಂಗ ಬಾಳಿದು ಮ್ಯಾಗಿಂದ ಹಿಂಗ ಸಪ್ಪಿ ಪದರ್ ಬರ್ತದ. ಆ ಪದರ್ ಬಂದಂಗ ಒಳಗೆ ಏನಪ್ಪ ಅಂದ್ರೆ ಗಟ್ಟಿ ಸ್ಟ್ರಾಂಗ್ ಬೆಳ್ಳಂದಿರ್ತದ. ಸೊ ಅದು ನಾವು ಮೈಸೂರು ಕಡೆ, ಮಂಡ್ಯ ಕಡೆ ಎಲ್ಲ ಪಲ್ಯ ಸಲುವಾಗಿ ಮಾರ್ತಾರ. ಸೊ ಆ ಪಲ್ಯ ಸಲುವಾಗಿ ಮಾರಂತ ಪರಿಸ್ಥಿತಿ ಒಳಗ ನಾವ್ ಏನೇನ್ ಮಾಡ್ಬೋದು ಅದ್ರೊಳಗ ಅಂತೇಳಿ, ಒಂದು ಇದನ್ನು ಸ್ಟೆಮ್ನು ಡ್ರೈ ಮಾಡಿ ಮಾಡ್ಬೋದು. ಡ್ರೈ ಮಾಡಿಸಿಂದ ಸೂಪ್ ಒಳಗ ಅಥವಾ ಚಾಯ್ ಕಷಾಯ ಟೈಪ್ ಮಾಡಿ ಕುಡಿಬಹುದು. ಆಮೇಲೆ ಅದೇ ಸ್ಟೆಮ್ಲಿಂದ ಉದ್ದಿನ ಬೇಳೆ ಬದ್ಲಿ ಅಕ್ಕಿ ಜೋಡಿ ಮಿಕ್ಸ್ ಮಾಡಿ ದೋಸೆ ಮಾಡ್ಬೋದು. ದೋಸಾ, ಗುಳ್ಕಂ, ಪಡ್ಡನ್ ಅಂತೀರಿ, ಅದು ಮಾಡ್ಬೋದು. ಆಮೇಲೆ ಒಳಗಿನ ಬೆಳ್ಳಂದ ಏನ್ ಇರ್ತಲ್ಲ, ಆ ಬೆಳ್ಳಂದ್ರ ಜ್ಯೂಸ್ ತೆಗಿತಾರೆ. ಆ ಜ್ಯೂಸ್ ತೆಗೆದಿದ್ದು ಶುಗರ್ ಪೇಷಂಟ್ಸಿಗೆ ಔಷಧ ಸಲುವಾಗಿ ಕೊಡ್ತಾರೆ. ಸೊ ಹಂಗಂತೆ ಔಷಧ ರೋಗ ಬಂದರೆ ಕುಡಿಬೇಕಂಬದಿಲ್ಲ, ನಾರ್ಮಲ್ ಇದ್ದವ್ರು ಅದು ಜ್ಯೂಸ್ ಕುಡಿಬಹುದು. ಚಲೋ, ಅದು ಮಾರ್ಕೆಟ್ನಾಗ ಚಲೋ ರೇಟಿಗೆ ಮಾರ್ತದ. ಆಮೇಲೆ ಇದು ಪದರ್ ಬರ್ತದಲ್ಲ, ಆ ಪದರ್ಲಿಂದ ನಾರ್ ತೆಗಿತಾರ. ಆ ನಾರ್ ತೆಗೆದಾಗ ನಾರ್ನ್ಯಾಗ ತೆಗಿಬೇಕಾದ್ರೆ ಜ್ಯೂಸ್ ರಸ ಬರ್ತದ. ಆ ರಸ ಅನ್ಕರ್ ಏನ್ ಮಾಡ್ತಾರ, ಇದು ಏನಂತಾರ, ಗೊಬ್ಬರ ಆಗಿ ಬಳಸ್ತಾರ. ಗುಜರಾತ್ ಯೂನಿವರ್ಸಿಟಿ ನವಸಾರಿ ಒಳಗ 100 ರೂಪೀಸ್ ಲೀಟರ್ ಮಾರ್ತಾರ. ಯಾವ್ದು ಬಾಳಿ ಕಾಂಡದ್ದು, ಕಬ್ಬಿನ ಕಾಂಡದಪ್ಲೆ ಮಷಿನ್ದಾಗ ರಸ ತೆಗೆದು ಆ ರಸ 100 ರೂಪಾಯಿ ಲೀಟರ್ ಇದ್ರ ಸಲ ಗ್ರೋತ್ ಪ್ರಮೋಟರ್ ಆಗಿ ಮಾರ್ತಾರ. ಸೊ ಅಂದ್ರೆ ನಾವು ಫರ್ಟಿಲೈಸರ್ ಒಂದು ಊರಾಗ 1 ಎಕರ್ಲಿಂದ ಎಷ್ಟು ರಸ ಬರ್ತದಲ್ಲ, ಆ ಊರಿಗೆ ನಾವು ಗೊಬ್ಬರ ಸಪ್ಲೈ ಮಾಡ್ಬೋದು. ಅಷ್ಟ್ರ ಮಟ್ಟಿಗೆ ಇದ್ರೊಳಗೆ ಪೊಟೆನ್ಶಿಯಲ್ ಅದ ಈ ರಸಕ್ಕೆ. ಸೊ ಆ ರಸ ನಾವೇನಾದ್ರು ತೆಗೆದು ಕಲಿಬೇಕು. ಆ ರಸ ತೆಗಿಬೇಕಾದ್ರೆ ಆ ನಾರ್ ಬರ್ತದ, ನಾರ್ನು 160 ರೂಪಾಯಿ 180 ರೂಪಾಯಿ ಕೆಜಿ ಮಾರ್ತದ. ಆ ನಾರ್ಲಿಂದ ಏನಪ್ಪ ಅಂದ್ರೆ, ಇಲ್ಲಿ ಬ್ಯಾಗ್ ಗೋಡ್ ನೋಡುತ್ತೀರಿ, ಹಂಗ್ ಬಟ್ಟಿ ತಯಾರಾಗತ್ತ, ಶರ್ಟ್ ಪ್ಯಾಂಟ್ ಬಟ್ಟಿ ತಯಾರಾಗತ್ತದ, ಸೀರೆ ತಯಾರಾಗತ್ತವ. ಸೊ ಬೇರೆ ಬೇರೆ ವೆರೈಟಿ ಮೇಲೆ ಬೇರೆ ಬೇರೆ ಕ್ವಾಲಿಟಿ ನಾರ್ ಬರ್ತದ, ಅದು ಮಾರಗತ್ತಾರ. ಅಷ್ಟೇ ತಲೆ ಇಲ್ಲಿ ಪಲ್ಯ ಮಾಡಿದ್ದು ನೋಡ್ಬೋದು. ಆ ಸ್ಟೆಮ್ಲಿಂದ ಪಲ್ಯ ಮಾಡ್ತಾರ. ಅಂದ್ರೆ ಸಣ್ಣ ಹೆಂಗ್ ಸೌತಿಕಾಯಿ, ಹೀರಿಕಾಯಿ ಎಲ್ಲ ಮಾಡ್ತೀವಲ್ಲ, ಹಂಗ ಅದರ್ಲಿಂದ ನಾವು ಪಲ್ಯ ಮಾಡ್ಬೋದು. ಆಮೇಲೆ ನಾರ್ ತೆಗೆದು ಜ್ಯೂಸ್ ಮಾಡ್ತಾರ. ಆಮೇಲೆ ನೋಡ್ರಿ, ಅಂದ್ರೆ ಆ ಸ್ಟೆಮ್ದು ಪೂರಾ ಯೂಸ್ ಆಯ್ತು. ಪದರ್ಲಿಂದ ಜ್ಯೂಸ್ ತೆಗೆದಿದ್ದು ಗೊಬ್ಬರ ಆಗಿ ಮಾರ್ತೀವಿ. ಒಳಗ್ ಬೆಳ್ಳಗೆ ಏನಿರ್ತದಲ್ಲ ಗಟ್ಟಿ, ಅದ್ರದ್ದು ಏನನ್ಕರ್ ನಾವು ಜ್ಯೂಸ್ ಮಾಡಿದ್ದು ಮನುಷ್ಯರ್ ಕುಡಿಕ್ ಬಳಸ್ತೀವಿ. ಆಮೇಲೆ ಗಟ್ಟಿ ಇದ್ದಿದ್ದು ಪಲ್ಯ ಮಾಡಕ ಅಥವಾ ಉದ್ದಿನ ಬೇಳೆ ಬದ್ಲಿ ದೋಸೆ ಮಾಡ್ಲಕ್ಕ ಅದು ಬಳಸ್ತೀವಿ. ಆಮೇಲೆ ಡ್ರೈ ಮಾಡಿನೂ ಮಾರಾಕತ್ತಾರ. ಅದನ್ನ ಡ್ರೈ ಮಾಡಿ ಡ್ರೈ ಫಾರ್ಮ್ನಾಗನು ಸಿಟಿ ಮಂದಿ ಸಲುವಾಗಿ ಅಥವಾ ಹಿಂಗ ಲಾಂಗ್ ಟರ್ಮ್ ಸ್ಟೋರೇಜ್ ಸಲುವಾಗಿ ಡ್ರೈ ಮಾಡಿ ಏರ್ ಟೈಟ್ ಪ್ಯಾಕ್ ಮಾಡಿ ಮಾರ್ಲಗತ್ತಾರ ಪಲ್ಯದ ಸಲುವಾಗಿ. ಆಮೇಲೆ ಪೌಡರ್ ಮಾಡಿನೂ ಮಾರ್ಲಗತ್ತಾರ. ಸೊ ಇದಕ್ಕೆ ನಾವೇನದಂದ್ರೆ ಸ್ವಲ್ಪ ನಾವು ಸಣ್ಣ ಪ್ರಮಾಣ ತಿಳ್ಕೊಂಡಿವಿ ಅಂದ್ರೆ ಒಂದು ವರ್ಷ 2 ವರ್ಷನಾಗ ಇದ್ರ ಬಗ್ಗೆ ಗ್ರಿಪ್ ಸಿಗ್ತದೆ ಮಾರ್ಕೆಟ್. ಆಮೇಲೆ ಬನಾನಾ ಲೀಫ್, ಈಗ ಇದು ಎಲ್ಲಿ ಗೊತ್ತದ, ಎಲ್ಲರೂ ಏನಂದ್ರೆ ತಟ್ಟಿ ಅಪ್ಲೆ ಊಟ ಮಾಡೋದಷ್ಟು ಗೊತ್ತದ ನಮಗ್. ಈ ಊಟ ಮಾಡೋದ್ರ ಜೊತೆಗೆ ಈ ಬಾಳಿ ಎಲಿ ಒಳಗೆ ಏನದಂದ್ರ, ಈಗ ಹೆಂಗ್ ನಾವು ಕಡುಬದು ಮಾಡೋ ಟೈಮಿಗೆ ಬಳಸ್ತಾರಲ್ಲ, ಹಂಗ ಈ ಎಲಿ ಒಳಗೆ ನಾವು ಅನ್ನನೋ ಅಥವಾ ನಾವೇನು ಕುದಿಸೋದಿರ್ತದ, ಶಿಕ್ಷಿಂದ ನಾವು ಊಟ ಮಾಡಿದ್ರ ಆ ಬಾಳಿ ಎಲೆಗಿಂದ ನ್ಯೂಟ್ರಿಯೆಂಟ್ಸ್ ಎಲ್ಲ ಇದಕ್ಕೆ ಹೋಗ್ತದೆ. ಹೆಂಗ್ ಇಡ್ಲಿ ಮಾಡ್ತಾರಲ್ಲ, ಆ ಇಡ್ಲಿ ಮಾಡೋ ಟೈಮಿಗೆ ಆ ಬಾಳಿ ಎಲಿ ಒಳಗೆ ಕಟ್ಟಿ ಕುದಿಸ್ಬೇಕು, ಅದಕ್ಕೆ ಉಂಗಾಯಿಸ್ಬೇಕು. ಸೊ ಹೆಂಗ್ ಕಡುಬು ಮಾಡ್ತಾರಲ್ಲ ಹಂಗ ತಯಾರು ಮಾಡಿದ್ವಿ ಅಂದ್ರೆ ಆ ಬಾಳಿ ಒಳಗಿಂದ ಎಲ್ಲಾ ಶಕ್ತಿ ಇದಕ್ಕೆ ಹೋಗ್ತದೆ. ಸೊ ಹಿಂಗಾಗಿ ಯಾವಾಗ ನಾವು ಊಟ ಮಾಡಕ್ ಶುರು ಮಾಡ್ತೀವಿ, ಇದು ಜನರಿಗೆ ಅವೇರ್ನೆಸ್ ಬತ್ತು ಅಂದ್ರೆ ವಿಚಾರ ಮಾಡ್ರಿ, 140 ಕೋಟಿ ವರ್ಷನಾಗ ಒಂದೇ ದಿವ್ಸ ಈ ರೀತಿ ಊಟ ಮಾಡಕತ್ರ ಎಷ್ಟು ಬಾಳಿಯಲ್ಲಿ ಡಿಮ್ಯಾಂಡ್ ಹೆಚ್ಚಿಗಾಗ್ತದೆ. ಸೊ ಅದಕ್ಕೆ ನಾವೇನಂದ್ರೆ ಇದ್ರ ಸ್ವಲ್ಪ ಕ್ರಿಯೇಟ್ ಮಾಡ್ಬೇಕಾಗ್ತದೆ, ಇದ್ರ ಸ್ವಲ್ಪ ನಾಲೆಜ್ ಮಂದಿ ಕೊಡ್ಬೇಕಾಗ್ತದೆ. ಅದಕ್ಕೆ ಎಲ್ಲರೂ ಕೆಲಸ ಮಾಡ್ಬೇಕಾಗ್ತದೆ. ಬಾಳಿ ಬೆಳೆಯೋರ್ನಾಯ್ತು ಅಥವಾ ಈ ರೀತಿ ನಮ್ಮಂತವ್ರು ಕೆಲಸ ಮಾಡೋರಂತ ಮಾಡ್ಬೋದು. ಆಮೇಲೆ ಈ ಬಾಳಿಯಲ್ಲಿ ಕಪ್ ತಯಾರಾಗ್ತಾವ, ಪ್ಲಾಸ್ಟಿಕ್, ಆಮೇಲೆ ನೀರ್ ಕುಡಿಕ್ ಆಗ್ತದ. ಸೊ ಅದಕ್ಕೆ ನಾವೇನಂದ್ರೆ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ಲಿಕ್ಕೆ ನಾವೇನಾದ್ರೆ ಸ್ವಲ್ಪ ವಿಚಾರ ಮಾಡಿದ್ವಿ ಅಥವಾ ನಾವು ಸ್ವಲ್ಪ ಒತ್ತಾಯ ಮಾಡಿದ್ವಿ ಅಂದ್ರೆ ಈ ನಮ್ಮ ಬಾಳಿ ಬೆಳೆಗೆ ಲಾಭ ಹೆಚ್ಚಿಗೆ ಸಿಗ್ತದೆ.
ಈಗ ನೋಡ್ರಿ ಒಂದ್ ಊರಾಗ ಒಂದ್ ಪ್ರೋಗ್ರಾಮ್ ಇರ್ತದ, ಆ ಪ್ರೋಗ್ರಾಮ್ನಾಗ ₹1, ₹1.5, ₹2 ಕೊಟ್ಟು ಪ್ಲೇಟ್ ತರ್ತಿರ್ತೀವಿ. ಅಂತ ಟೈಮ್ನಾಗ ಇದಕ್ಕೆ ನಾವು ಪ್ರಮೋಟ್ ಮಾಡಕ್ ಪ್ರಯತ್ನ ಮಾಡಿದ್ವಿ, ಅದ್ರ ಇಲ್ ಎಫೆಕ್ಟ್ಸ್ ನಾವು ಹೆಚ್ಚಿಗೆ ಪ್ರಮೋಟ್ ಆದಿವಿ ಅಂದ್ರೆ ನಮ್ಮ ರೈತರಿಗೆ ಆದಾಯ ಬರ್ತದೆ. ಅಂದ್ರೆ ನಾವು ನಮ್ಮ ಶತ್ರುವಿನ ಬಗ್ಗೆ ಅಂದ್ರೆ ಈಗ ಬಾಳಿ ರೈತರಿಗೆ ಅಥವಾ ರೈತರಿಗೆ ಪ್ಲಾಸ್ಟಿಕ್ ನಮ್ ಶತ್ರು ಅಂತ ಅಂದ್ಕೊಂಡಿವಿ ಅಂದ್ರೆ ಆ ಶತ್ರು ಬಗ್ಗೆ ಹೇಳಿದಿವಿ ಅಂದ್ರೆ ನಮ್ ಬಾಳೆಯಲ್ಲಿ ಕಿಮ್ಮತ್ ಬರಂಗ ಆಗ್ತದೆ. ನಡೀತದ್ರಿ ನಾವು ಪ್ಲಾಸ್ಟಿಕ್ನಾಗ ಊಟ ಮಾಡ್ತೀವಿ ಅಂತಂದ್ರೆ ನೆಕ್ಸ್ಟ್ ಬಾಳೆ ಎಲಿಗೆ ರೇಟ್ ಬರಲ್ಲ. ಅದು ಈ ರೀತಿ ನಾವು ತಿಳ್ಕೊಬೇಕು. ಆಮೇಲೆ ಬಾಳೆ ಎಲಿ ಸಪ್ಪಿ, ಇದು ಎಲಿ ಆಯ್ತು. ಬಾಳೆ ಎಲಿ ಸಪ್ಪಿ ತಿಳ್ಕೊರಿ. ಸಪ್ಪಿ ಅನ್ನೋದಂದ್ರೆ ನಾವು ಅದ್ರನ್ನು ಉಪಯೋಗ ತಕ್ಕೊಳ್ಳಲಾಗಿದ್ವು. ಸಪ್ಪಿ ಅನ್ನೋದ ವೇಸ್ಟ್ ಅದ ಒಕಾಡ್ತೀವಿ. ಇದು ಏನಾಗ್ತದೆ, ಈಗ ನಾವು ಯಾವಾಗ ಮ್ಯಾಲಿಂದ ಹೇಳ್ತೀವಿ ಬಾಳೆ ಎಲಿ ಪೌಡರ್ ಮಾಡ್ಬೇಕು, ಬಾಳೆಹಣ್ಣಿನ ಪೌಡರ್ ಮಾಡ್ಬೇಕು ಅಂತೇಳಿ. ಯಾವಾಗ ಬಾಳೆಹಣ್ಣಿನ ಪೌಡರ್ ಮಾಡಕ್ ಶುರು ಮಾಡ್ತೀವಿ, ಆ ಸಪ್ಪಿ ಸಹಿತ ಪೌಡರ್ ಮಾಡಿ, ಇಲ್ಲಿ ನೋಡ್ರಿ ಅದ ನೋಡ್ರಿ ಚಿತ್ರ ಕಾಣಿಸ್ತದೆ, ಬಾಳೆ ಎಲಿದ ಪೌಡರ್, ಪೀಲ್ ಪೌಡರ್ ಅಂತೇಳಿ ಇಷ್ಟೆಲ್ಲ ಡಿಸೈನ್ ಮಾಡಿ ಮಾರ್ಲಾಗತ್ತಾರ ಅಂದ್ರೆ ವಿಚಾರ ಮಾಡೋದು. ಇದರಿಂದ ಬಯೋ ಎಂಜಮ್ ತಯಾರು ಮಾಡ್ಕೋಬಹುದು. ಆಮೇಲೆ ಬರೇ ಎಲಿನೇ ಸಪ್ಪಿನೇ ಮುಖಕ್ಕೆ ಹಚ್ಕೋಕ್ ಬಳಸ್ಕೋಬಹುದು. ಬಯೋ ಎಂಜಮ್ ತಯಾರು ಮಾಡಿ ಅದು ಬಟ್ಟೆ ಒಗಿಲಿಕ್ಕಾಯ್ತು, ಬಾಂಡೆ ತೊಳಿಕಾಯ್ತು, ನೆಲ ಒರ್ಸಕಾಯ್ತು ತಯಾರು ಮಾಡ್ಕೋಬಹುದು. ಆಮೇಲೆ ಒಣಗಿಸಿಂದ ಅದೊಂದು ಪೌಡರ್ ಮಾಡಿ ಮತ್ತೆ ಊಟದಾಗನು ಬಳಸ್ತಾರ, ಚಾಯ್ ಪುಡಿಯಾಗಿ ಬಳಸ್ತಾರ, ಚಾಯ್ ಬದ್ಲಿ. ಸೊ ಆಮೇಲೆ ಹಲ್ ತಿಕ್ಕೋಕ್ನು, ಹಲ್ ಸ್ವಚ್ಛ ಆಗ್ಲಿಕ್ಕೂ ಸಪ್ಪಿ ಬಳಸ್ತಾರ. ಸೊ ಹಿಂಗಾಗಿ ಏನದಂದ್ರೆ ನಾವು ಹಣ್ಣು ಒಂದು ₹60 ಕೊಟ್ಟು ಒಂದು ಡಜನ್ ಮನೆಗೆ ತಂದಿವಿ ಅಂದ್ರೆ ಬರೀ ಹಣ್ಣು ತಿಂದು ಸಪ್ಪಿ ಹೋಗ್ಕಾಡಿದ್ವಿ ಅಂದ್ರೆ ಸಪ್ಪಿದು ಪೂರ ರೊಕ್ಕ ತೆಕ್ಕೊಂಡಂಗ ಅಲ್ಲ. ಅದ್ರ ಬದಲಿ ನಾವು ಸಪ್ಪಿನ ಬಳಸೋಕೆ ಶುರು ಮಾಡಿದ್ವಿ. ಅಲ್ಲಿ ಗ್ರಾಹಕರಾಗಿ ನಾವು ಯೂಸ್ ಮಾಡೋದು ಹೇಳ್ತೀನಿ, ಆಮೇಲೆ ರೈತರಾಗಿ ಬೆಳೆಯೋದನ್ನ ಹೇಳ್ತೀನಿ. ಗ್ರಾಹಕರಾಗಿ ನಾವೇನಂದ್ರೆ ₹60 ಕೆಜಿ ಕೊಟ್ಟು ತಂದಾಗ ಹಣ್ಣು ತಂದು ಸಪ್ಪಿ ಹೋಗ್ಕಾಡಿದ್ವಿ ಅಂದ್ರೆ ನಾವು ಬರೀ ₹30 ತಿಂದಂಗೆ. ಅದೇ ಸಪ್ಪಿನೂ ಬಳಸ್ತೀವಿ ಅಂದ್ರೆ ಪೂರ ₹60 ಬಳಸ್ದಂಗ ಆಗ್ತದೆ, ಅಥವಾ ಹೆಚ್ಚಿಗೂ ಬಳಸ್ದಂಗ ಆಗ್ತದೆ. ಸೊ ಹಿಂಗಾಗಿ ನಾವು ಇವೆಲ್ಲನು ನಾವು ತಿಳ್ಕೊಕ್ ಪ್ರಯತ್ನ ಮಾಡ್ಯಾರಿ. ಆಮೇಲೆ ರೈತರಾದವ್ರು ಬಾಳಿ ಬೆಳೆಯೋರು ಯಾರಿದ್ದೀವಿ ಇದ್ರಲ್ಲಿ ನಾವೇನದಪ್ಪ ಅಂದ್ರೆ ಇದ್ರ ಬಗ್ಗೆ ಮಾಹಿತಿ ನಾವು ಹೆಚ್ಚಿಗೆ ಜನಕ್ಕೆ ಕೊಡಂಗ್ ಪ್ರಯತ್ನ ಮಾಡ್ಯಾರ. ಏನು ಅವರಿಗೆ ಯಾವ ರೀತಿ ಮಾಹಿತಿ ಕೊಡಬೇಕು, ಇದ್ರ ಅವೇರ್ನೆಸ್ ಕ್ರಿಯೇಟ್ ಮಾಡಿದಿವಪ್ಪ ಅಂತಂದ್ರೆ ಹಿಂಗಿಂಗ್ ಬಳಸ್ಬೋದು ಅಂತ ಹೇಳಿದಾಗ ಅವ್ರ ಹೆಚ್ಚಿಗೆ ಬಳಸಕ್ ಶುರು ಮಾಡ್ತಾರೆ. ಯಾವಾಗ ಅವ್ರು ಬಳಸ್ತಾರ ನಮ್ಗೆ ಮತ್ತ ಅದ್ರ ವ್ಯಾಲ್ಯೂ ಹೆಚ್ಚಿಗೆ ಆಗ್ತದೆ. ಇದು ಬಾಳಿ ಸಪ್ಪಿ. ಆಮೇಲೆ ಬಾಳಿ ಆ ಫ್ಲವರ್, ಒಂದ್ ನಿಮಿಷ ಏನಾಯ್ತದು. ಆ ಬಾಳಿ ಸಪ್ಪಿ, ಈ ಬಾಳಿ ಸಪ್ಪಿ ಒಳಗೆ ಏನಾಗ್ತದ, ಇದು ಬಾಳಿ ಫ್ಲವರ್ ಹೂವ. ಈಗ ನೋಡ್ರಿ 1 ಎಕರೆದಾಗ 1000 ಬಾಳಿಕಾಯಿ ಗಿಡ ಕೂತಿದ್ವು ಅಂದ್ರೆ 1000 ಹೂವ ಬೆಳೆದಂಗ. ಈ 1000 ಬಾಳಿ ಹೂವಕ್ಕ ಒಂದು ಬಾಳಿ ಹೂವಿಗೆ ₹10 ನಾವು ರೇಟ್ ಕಟ್ಟಿ ಮಾರಪ್ಲೆ ಆದಿವಿ ಅಂದ್ರೆ ನೆಟ್ ಒಯ್ಯೋದು ತರದ ಎಲ್ಲ ಬಂದು ₹20 ಮಾರಿದ್ವಿ ಅಥವಾ ₹15 ಮಾರಿದ್ವಿ ಅಂದ್ರೆ ₹10 ನಮ್ಮ ನೆಟ್ ಬರಂಗ್ ನಾವು ಮಾಡ್ಕೊಂಡಿವಿ ಅಂದ್ರೆ ನಮ್ದು ₹10,000 ಬರೀ ಬಾಳಿ ಹೂವದಾಗ ಬರಂಗ ಆಗ್ತದೆ. ಅದಕ್ಕೆ ನಾವು ಅಟ್ಲೀಸ್ಟ್ ಇದು ಬಾಳಿ ಆಗಿದ ರೊಕ್ಕ ಕವರ್ ಮಾಡ್ಬೋದು, ಅಥವಾ ಬಾಳಿ ಗಿಡ ಹಚ್ಚದ್ರೆ ಕವರ್ ಮಾಡ್ದಂಗ ಆಗ್ತದ. ಸೊ ಅದಕ್ಕೆ ಆಮೇಲೆ ಬಾಳಿಕಾಯಿ ದೊಡ್ಡ ಆಲಿ ಸಣ್ಣ ಆಲಿ ಹೂವ ಅಂತೂ ಆಗೇ ಆಗ್ತಾವ. ಸೊ ಅದಕ್ಕೆ ಹೂವದಾಗ ಏನೇನ್ ಮಾಡ್ತಾರ, ಇದು ಅಡಿಗೆ ಒಳಗ್ ಬಳಸ್ಬೋದ್ರಿ. ಇದನ್ನು ಏನದಪ್ಪ ಅಂದ್ರೆ ಇಡ್ಲಿ ದೋಸೆ ಮಾಡಸೋದಾಗಿ ಬಳಸ್ತಾರ, ಪಲ್ಯ ಮಾಡಕ್ ಬಳಸ್ತಾರ. ಇಲ್ಲಿ ನೋಡ್ತೀರಿ ಪಲ್ಯ ಮಾಡದ, ಒಣಗಿಸಿ ಚಿಪ್ಸ್ ಅಪ್ಲೆ ಮಾಡ್ತಾರ, ಸಲಾಡ್ ಒಳಗ್ ಬಳಸ್ತಾರ. ಅಂದ್ರೆ ಹಣ್ಣಿಂದ ಹೆಂಗ ಸಲಾಡ್ ಬರ್ತಾರಲ್ಲ ಆ ಸಲಾಡ್ದೊಳಗ್ ಬಳಸ್ತಾರ. ಆಮೇಲೆ ಆಮೇಲೆ ದೋಸೆ ಮಾಡಕ ಇವೆಲ್ಲನೂ ಬಳಸ್ಕೋಬಹುದು. ಇದ್ರಲಿಂದ ಇವೆಲ್ಲಾನು ನಾ ಹೇಳಿದ್ನಲ್ರಿ, ಇವೆಲ್ಲ ಹೆಲ್ತ್ ಬೆನಿಫಿಟ್ ಅವ. ಇದಕ್ಕೆ ಏನ್ ಹೆಲ್ತ್ ಬೆನಿಫಿಟ್ ಅವ, ಇದಕ್ಕೆ ಶುಗರ್ ಬ್ಯಾನಿಸೋದಾಗಿ ಅಥವಾ ಬೇರೆ ಬೇರೆ ರೋಗ, ಹಾರ್ಟ್, ಕಿಡ್ನಿ ಇವೇನವಲ್ಲ ದೊಡ್ಡ ದೊಡ್ಡ ರೋಗಗಳಿಗೂ ಇವೆಲ್ಲ ಉಪಯೋಗ ಆಗಂತವ. ಆದ್ರೆ ಯಾಕೆ ಇಲ್ಲಿ ರೋಗದ ಬಗ್ಗೆ ಹೆಚ್ಚಿಗೆ ನಾ ಸ್ಟ್ರೆಸ್ ಕೊಟ್ಟು ಹೇಳಲಾಗಿನಂದ್ರ ನಾವೇನ್ ತಿಳ್ಕೊತೇವೆ, ಬನಾನಾ ಹೂವ ಶುಗರ್ ಬ್ಯಾನಿ ಬಂದವ್ರು ಉಣ್ಬೇಕೇನೋ, ನಾವ್ಯಾಕೆ ಉಣ್ಬೇಕು ಅಂತ ಬಿಡ್ತೀವಿ. ಹಂಗಲ್ಲ, ಇದು ಆಹಾರವಾಗಿ ಊಟ ಮಾಡೋದು. ಹೆಂಗ್ ಜ್ವಾಳ ಊಟ ಮಾಡ್ತೀವಿ, ಹೆಂಗ್ ಅಕ್ಕಿ ಊಟ ಮಾಡ್ತೀವಿ, ಹಂಗ ಇವನ್ ಅಥವಾ ಬಾಳೆಕಾಯಿ ತಿಂತೀವಿ, ಮಾವಿನಕಾಯಿ ತಿಂತೀವಿ, ಮೋಸಂಬಿ ತಿಂತೀವಿ, ಹಂಗ ಈ ಬಾಳೆ ಸಪ್ಪಿನೂ ನಾವು ತಿನ್ಬಹುದು, ನಾವು ಊಟ ಮಾಡ್ಬೋದು. ಆಮೇಲೆ ಇದ್ರದ್ದು ಏನು ಉಪಯೋಗ ಅದಾವ ಅವೆಲ್ಲ ನಮ್ಗೆ ಉಪಯೋಗ ಆಗ್ತಾವ. ಇದ್ರೊಳಗೆ ಹೈ ಆಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ಸ್, ಪ್ರೋಟೀನ್ ಎಲ್ಲವ ಇದ್ರೊಳಗೆ. ಇದು ನೀವು ಗೊತ್ತಾಗಲ್ಲ, ನೀವು ತಿಳ್ಕೊಬೇಕಾಗಿತ್ತು. ಭಾಳ ಕ್ಯೂರಿಯಾಸಿಟಿ ಅಂತಂದ್ರೆ ಇಂಟರ್ನೆಟ್ದಾಗ ಹೋರಿ ಬಾಳೆ ಹೂವು ಹೆಂಗ್ ಬಳಸ್ಬೇಕು, ಬಾಳೆ ಹೂವು ತಿಂದ್ರ ಉಪಯೋಗ ಏನದ, ಬಾಳೆ ಹೂವಿಂದ ಏನ್ ರೋಗ ಮತ್ತೆ ಹಿಂಗೆಲ್ಲ ಹುಡ್ಕೋತ ಆಟೋಮೆಟಿಕ್ ಅವೆಲ್ಲ ವಿಡಿಯೋಗಳು ಭಾಳ ಮಂದಿ ಮಾಡಿವೆಲ್ಲ ವಿಡಿಯೋ ನಮ್ಗೆ ಸಿಗ್ಲಿಕ್ಕೆ ಶುರು ಆಗ್ತಾವ. ಸೊ ಅದಕ್ಕೆ ಈ ಬಾಳೆ ಹೂವು ಅಂದ್ರೆ ಬಾಳೆ ಗಿಡದಾಗನು ಬಾಳೆಕಾಯಿ ಅಷ್ಟೇ ಆತಲ್ಲ, ಬಾಳೆಕಾಯಿ ಹೊಟ್ಟೆ ಇಳುವರಿ ಬಂದಿಲ್ಲ, ಬಿದ್ದು ಹಾಳಾಯ್ತು ಏನಾದ್ರೂ ಕಾಂಡದಿಂದ ಅಂದ್ರೆ ಸ್ಟೆಮ್ಲಿಂದ ಉಪಯೋಗ ತಕ್ಕೋಬಹುದು, ಬಾಳೆ ಹೂವಿನಿಂದ ಉಪಯೋಗ ತಕ್ಕೋಬಹುದು, ಬಾಳೆ ಎಲೆಲಿಂದ ಉಪಯೋಗ ತಕ್ಕೋಬಹುದು, ಅಥವಾ ಹಾಳಾದಂತ ಬಾಳೆ ಸಪ್ಪಿ ಬಾಳೆಕಾಯಿ ಏನಿರ್ತಾವಲ್ಲ ಅದರಲ್ಲಿಂದ ನಾವು ಯೂಸ್ ಮಾಡ್ಕೋಬಹುದು. ಅದಕ್ಕೆ ಇದು ಹೊಲ್ದಾಗಿದ್ದವರಿಗೆ ಬಹಳ ಸರಳ ಅದ. ಏನದ ಅಂದ್ರೆ ಹೊಲ್ದಾಗ ಏನ್ ಬೆಳೆದಿರ್ತೀರಿ ಅಥವಾ ಡ್ರೈ ಮಾಡೋದು, ಸ್ವಲ್ಪ ದೊಡ್ಡ ತಾಡ್ಪತ್ರಿ ಹಾಕಿಸಿಂದ ಬಾಳಿಕಾಯಿ ಆ ಟೈಮಿಗೆ ಹಾಕರ್ ಬರ್ತದ, ಅಥವಾ ಹೂವು ಕಡದ ಕಿಸಿಂದ ಅದ್ರೊಳಗೆ ಡ್ರೈ ಮಾಡ್ಬೋದು. ಆಮೇಲೆ ಎಲ್ಲಿ ಮಾರ್ತದ, ಮಾರಬೇಕಾದ್ರೆ ನೋಡ್ರಿ ಫಸ್ಟಿಗೆ ಸ್ವಲ್ಪ ಕಷ್ಟ ಆಗ್ತದೆ. ನಾವೇ 2015 ಆಕಳ ಸಗಣಿ ಸಾಬೂನ್ ಯಾರು ಮಾರ್ತದ್ರಿ ಅಂತ ನಾವು ವಿಚಾರ ಮಾಡಕ್ ಶುರು ಮಾಡಿದಾಗ 1-2 ಮಾರ್ಲಕ್ ಕಷ್ಟ ಆಗ್ತೈತಿ. ಈಗ ಸಿಟಿಯಾಗ ಗುಲ್ಬರ್ದಾಗ 4-5 ಮಂದಿ ಆಕಳ ಸಗಣಿ ಸಾಬೂನ್ ಮಾರೋರಾಗ್ಯಾರ. ತಿಂಗಳಿಗೆ 100-200 ಸಾಬೂನ್ ತಯಾರು ಮಾಡಕತ್ತಾರ. ಇನ್ನಾದ್ರು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ 1000-2,000 ಸಾಬೂನ್ ಮಾರಪ್ಲೆ ಆಗ್ತೀವಿ. ಸೊ ಅದಕ್ಕೆ ಏನದ, ಇದು ಲಕ್ಷಾಂತರ ಕೋಟ್ಯಾನ್ ಗಟ್ಲೆ ಹೋಗದ. ಬಟ್ ಸಣ್ಣ ಪ್ರಯತ್ನ ಯಾರೋ ಒಬ್ರು ಮಾಡ್ಲೇಬೇಕು. ಅದಕ್ಕೆ ನಾವು ನೀವು ಮಾಡಾಮಿ ಅಂತೇಳಿ.